ಉಕ್ತಿಗಳ ಪುಸ್ತಕ 3ನೇ ಅಧ್ಯಾಯ 5ರಿಂದ 10 ವಚನಗಳು. ನಿನ್ನ ಸ್ವಬುದ್ಧಿಯನ್ನು ಆಧಾರ ಮಾಡಿಕೊಳ್ಳದೆ ನಿನ್ನ ಪೂರ್ಣ ಮನಸ್ಸಿನಿಂದ ಯೆಹೋವನಲ್ಲಿ ಭರವಸೆ ಬಿಡು. ನಿನ್ನ ಎಲ್ಲಾ ನಡವಳಿಯಲ್ಲಿ ಆತನ ಚಿತ್ತಕ್ಕೆ ವಿಧೇಯನಾಗು. ಆಗ ಆತನೇ ನಿನ್ನ ಮಾರ್ಗಗಳನ್ನು ಸರಾಗ ಮಾಡುವನು. ನೀನೇ ಬುದ್ಧಿವಂತನೆಂದು ಎಣಿಸದೆ. 7ನೇ ವಚನ, ಕೆಟ್ಟತನವನ್ನು ಬಿಟ್ಟು ಬಿಡಿರಿ. ನಮ್ಮೊಳಗೆ ಸ್ವಲ್ಪ ಮಟ್ಟಿಗೆ ಪ್ರತಿಯೊಬ್ಬರಲ್ಲಿ ಕೆಟ್ಟತನ ಇದೆ ಅಂತೀರಾ, ಇಲ್ಲ ಅಂತೀರಾ? ಇದೆ ಅಂತೀರಾ? ನಿಮ್ಮ ಹೆಂಡತಿಗೆ ಗೊತ್ತಿಲ್ಲದಿರಬಹುದು ನೀವು ಎಷ್ಟು ಕೆಟ್ಟವರೆಂದು. ನಿಜವೋ ಅಲ್ಲವೋ? ಅಮ್ಮ ಸಹೋದರಿಯರೇ, ನಿಮ್ಮ ಗಂಡನಿಗೆ ಗೊತ್ತಿಲ್ಲದಿರಬಹುದು ನೀವು ಎಷ್ಟು ಕೆಟ್ಟವಳೆಂದು. ಒಪ್ಪಿಕೊಳ್ತೀರಾ? ತಮ್ಮ ತಂಗಿ ಎಂದರೆ ತಂದೆಗೆ ತಾಯಿಗೆ ಗೊತ್ತಿಲ್ಲದೆ ಇರಬಹುದು ನೀವು ಎಷ್ಟು ಕೆಟ್ಟವರಾಗಿದ್ದೀರೆಂದು, ಎಷ್ಟು ಕೆಟ್ಟು ಹೋಗಿದ್ದೀರೆಂದು. ಒಪ್ಪಿಕೊಳ್ತೀರೋ ಇಲ್ಲವೋ? ಹೆಚ್ಚು ಕಡಿಮೆ ನಮ್ಮಲ್ಲಿಯೂ ಕೆಟ್ಟತನ ಅನ್ನೋದಿದೆ. ಆದರೆ ಬೈಬಲ್ ಹೇಳುತ್ತೆ, ಯೆಹೋವನಲ್ಲಿ ಭಯಭಕ್ತಿ ಉಳ್ಳವರಾಗಿ ಏನು ಬಿಟ್ಟು ಬಿಡ್ಬೇಕಂತೆ? ಕೆಟ್ಟತನವನ್ನು ಬಿಟ್ಟು ಬಿಡಿರಿ. ಅಗಸ್ಟೀನ್ ಎನ್ನುವಂತಹ ಒಬ್ಬ ಹುಡುಗನು ತನ್ನ ಜೀವಿತದಲ್ಲಿ ಪಾಪಿಷ್ಟ ಕೆಲಸಗಳನ್ನೆಲ್ಲ ಮಾಡಿದ ಮೇಲೆ ಬೇಸತ್ತವನಾಗಿ ಒಂದು ದಿನ ಆ ಪಾಪಿಷ್ಟ ಕೆಲಸ ಮಾಡಿ ಬೇಸರಗೊಂಡು ಹೀಗೆ ಪ್ರಾರ್ಥಿಸಿದನಂತೆ. ಏನೆಂದು ಗೊತ್ತಾ? ದೇವರೇ, ನಾನು ಮಾಡುತ್ತಿರುವಂತಹ ಎಲ್ಲಾ ಪಾಪಗಳಿಂದ ನನ್ನನ್ನು ಬಿಡಿಸು. ಕಾಮ ಹಾಕಿ ಈಗ ಬೇಡ ಬಿಡು ಅಂದನಂತೆ. ಪ್ರಿಯರೇ, ಏನಂತೆ? ಈಗ ಬೇಡ ಬಿಡು ಅಂದನಂತೆ. ಪ್ರಿಯರೇ, ಈ ಮಾತು ನಾನು ಹೇಳಿದಾಗ ನಿಮ್ಮಲ್ಲಿ ಕೆಲವರು ನಕ್ಕಿದ್ದೀರಲ್ಲವೇ? ಅಂತಹ ಪುಣ್ಯಾತ್ಮರು ಇಲ್ಲ ಅಂತೀರಾ? ನೇರವಾಗಿ ಸಾರಲ್ಪಡುವ ವಾಕ್ಯ ಕೇಳಿದ ನಂತರ ನಿಮ್ಮ ಪಾಪಿಷ್ಟ ಕಾರ್ಯಗಳ ನಿಮಿತ್ತವೇ ದೇವರಿಗೂ ದೇವರ ಅಧಿಕಾರಕ್ಕೂ ನೀವು ವಿಧೇಯರಾಗದೇ ಇರುವುದರಿಂದ ಈ ದಿನ ನಿಮ್ಮ ಜೀವಿತದಲ್ಲಿ ಸಮಸ್ಯೆಗಳಿವೆ, ದೊಡ್ಡ ತೂಫಾನುಗಳಿವೆ. ನಿಮಗಿರುವ ಆಸ್ತಿ ಕಳೆದುಕೊಳ್ತಾ ಇದ್ದೀರಿ, ಆರೋಗ್ಯ ಹಾಳು ಮಾಡಿಕೊಳ್ತಾ ಇದ್ದೀರಿ, ಸುತ್ತಲಿರುವವರಿಗೆ ನರಕ ತೋರಿಸ್ತಾ ಇದ್ದೀರಿ, ನಿಮ್ಮ ಮೇಲೆ ಆಧಾರಗೊಂಡವರಿಗೆ ಅಡ್ರೆಸ್ ಇಲ್ಲದಂತೆ ಮಾಡ್ತಾ ಇದ್ದೀರಿ. ಮಾರ್ಪಡಿರಿ ಎಂದು ದೇವರು ಮಾತಾಡ್ತಿರುವಾಗ ಮಾರ್ಪಡಬೇಕೆಂಬ ಆಸೆ ನನಗಿದೆ, ಮಾರ್ಪಡಬೇಕೆಂದು ಕೋರುತ್ತಿದ್ದೇನೆ. ಆದರೆ ಈ ದಿನ ಬೇಡ, ಈ ದಿನ ಬೇಡ ಬಿಡು ಅನಿಸೋದಿಲ್ಲವೋ? ಅನಿಸುತ್ತೋ ಇಲ್ಲವೋ? ಅಂಥವ್ರಿಲ್ಲ ಅಂತೀರಾ? ಯಾವತ್ತೋ ಮಾರ್ಪಡಬೇಕಾದಂಥವ್ರು. ಸಹೋದರಿಯರೇ, ಕೇಳ್ತಾ ಇದ್ದೀರಾ? ಯಾವತ್ತೋ ನಿಮ್ಮ ಜೀವಿತ ಕರ್ತನಿಗೆ ಅರ್ಪಿಸಿಕೊಡಬೇಕಿತ್ತು. ಸಹೋದರರೇ, ಕೇಳ್ತಿದ್ದೀರಾ? ಯಾವತ್ತೋ ನಿಮ್ಮ ಜೀವಿತವನ್ನು ದೇವರಿಗೆ ಅರ್ಪಿಸಿಕೊಡಬೇಕಿತ್ತು. ಆದರೆ ಇವತ್ತಿನವರೆಗೂ ನಿಮ್ಮ ಜೀವಿತ ದೇವರಿಗೆ ಅರ್ಪಿಸಿಕೊಡಲಿಲ್ಲ. ಎದಕ್ಕಾಗಿ? ಯಾವುದೋ ಒಂದು ಪಾಪ, ಯಾವುದೋ ಒಂದು ಚಟ, ಯಾವುದೋ ಒಂದು ಅಕ್ರಮ ಸಂಬಂಧ ನಿಮ್ಮನ್ನು ಅಂಟಿಕೊಂಡಿದೆ. ಈಗ ಯೇಸುವನ್ನು ನಂಬಿ ಹಿಂಬಾಲಿಸುವುದಾದರೆ ಆ ಹುಡುಗಿಯಿಂದ ದೂರ ಆಗ್ಬೇಕಾಗತ್ತೆ, ಆ ಹುಡುಗನಿಂದ ದೂರ ಆಗ್ಬೇಕಾಗತ್ತೆ. ಈ ಸರಸಕ್ಕೂ, ಈ ಸಂತೋಷಕ್ಕೂ, ಈ ಪಾಪಕ್ಕೂ, ಈ ಅಲ್ಪಕಾಲ ಭೋಗಕ್ಕೆ ದೂರ ಆಗ್ಬೇಕಾಗತ್ತೆ. ಹಾಗಾಗಿ ಈಗ ಬೇಡ ಬಿಡು. ಇನ್ನು ಬಹಳ ಎಂಜಾಯ್ ಮಾಡಬೇಕಾದದ್ದು ಇದೆ. ದೇವರೇ, ನಿಜವಾಗ್ಲೂ ಮಾರ್ಪಡ್ಬೇಕನ್ನುತ್ತಿದ್ದೇನೆ, ಆದರೆ ಇವಾಗಲ್ಲ. ಎಷ್ಟೋ ಜನ ತಮ್ಮಂದಿರು, ತಂಗಿಯಂದಿರು ತಮ್ಮ ಮನಸ್ಸಲ್ಲಿ ಅವ್ರು ಅಂದ್ಕೊಳ್ತಾ ಇರ್ತಾರೆ, ನಿಜವಾಗ್ಲೂ ನಾನ್ ಮಾರ್ಪಡ್ಬೇಕೆಂದು. ಆದ್ರೆ ಈಗ ಬೇಡ ಅಂದ್ಕೊಳ್ತಾರೆ. ಯವನ ಪ್ರಾಯ ಅಂತೆ ಐಸ್ ಕ್ರೀಮ್ ಹಾಗಿದೆ ಅಂತೆ. ಹೇಗಿದೆ ಅಂತೆ? ಐಸ್ ಕ್ರೀಮ್ ಹಾಗೆ ಇದೆ ಅಂತೆ. ಅದು ತಣ್ಣಗಾಗಿರುವಾಗಲೇ ಏನ್ ಮಾಡ್ಬೇಕಂತೆ? ಎಂಜಾಯ್ ಮಾಡ್ಬೇಕಂತೆ, ಇಲ್ಲವಾದ್ರೆ ಕರಿಗೆ ಹೋಗ್ತದಂತೆ. ಯಾರು ಹೇಳಿದಾರೆ ಈ ಮಾತು? ಯವನ ಐಸ್ ಕ್ರೀಮ್ ಆಗಿದೆ, ಐಸ್ ಕ್ರೀಮ್ ಆಗಿದ್ದಾಗಲೇ ಎಂಜಾಯ್ ಮಾಡಬೇಕು, ಇಲ್ಲವಾದ್ರೆ ಕರಿಗೆ ಹೋಗ್ತದೆ ಎಂದು ಇದೆಲ್ಲ ಯಾರು ಹೇಳಿದ್ದಾರೆ? ಯವ್ವನ ಪ್ರಾಯವು ಬಹು ಬೆಲೆ ಉಳ್ಳದಾಗಿದೆ. ಅಮೂಲ್ಯವಾದ ನಿಮ್ಮ ಯವ್ವನವನ್ನು ಮೌಲ್ಯಗಳಿಂದ ಕಾಪಾಡಿಕೊಳ್ಳುವುದಾದ್ರೆ ನೀವು ಅನೇಕರಿಗೆ ಆಶೀರ್ವಾದವಾಗಿ ಮಾರ್ಪಡ್ತೀರಿ. ಬೆಲೆಯುಳ್ಳ ನಿಮ್ಮ ಯವ್ವನವನ್ನು ಬೆಲೆ ಇಲ್ಲದಂತೆ ನೀವು ಮಾಡಿಕೊಳ್ಳುವುದಾದರೆ ಅನೇಕ ಜನರಿಗೆ ಶಾಪವಾಗಿ ಮಾರ್ಪಡ್ತಾರೆ. ಈ ದಿನ ಅನೇಕ ಜನ ಮಕ್ಕಳು ತಮ್ಮ ತಂದೆ ತಾಯಿಗಳಿಗೆ ಶಾಪವಾಗಿ ತಯಾರಾಗಿದ್ದಾರೆ. ಅಯ್ಯೋ, ನಿನಗೆ ಹಡೆಯದಿದ್ರೆ ಚೆನ್ನಾಗಿರ್ತಾ ಇತ್ತು, ಮಗಳೇ ನೀನು ನಮ್ಮ ಹೊಟ್ಟೆಗೆ ಹುಟ್ಟದಿದ್ರೆ ಚೆನ್ನಾಗಿರ್ತಾ ಇತ್ತಲ್ವೇ ಎಂಬ ಪರಿಸ್ಥಿತಿ ತರುತ್ತಾ ಇದ್ದಾರೆ. ಕಾರಣ ಗೊತ್ತಾ? ನೀವು ದೇವರಿಗೆ ನಿಮ್ಮ ಜೀವಿತ ಅರ್ಪಿಸಿಕೊಡಲಿಲ್ಲ. ಅಗಸ್ಟಿನ್ ಎಂಬ ಭಕ್ತನು ಮೊದಲು ಮಾಡಿದ ಪ್ರಾರ್ಥನೆ ಏನೆಂದರೆ, ದೇವರೇ, ನನ್ನನ್ನು ನನ್ನ ಪಾಪಗಳಿಂದ ಬಿಡಿಸಯ್ಯ. ಆದರೆ ಇವಾಗ ಬೇಡ ಬಿಡು. ಇದು ಜೋಕ್ ಅಲ್ಲ ಪ್ರಿಯರೇ, ನಿಜವಾಗ್ಲೂ ಹಾಗೆ ಪ್ರಾರ್ಥಿಸಿದ. ತಾನು ಮಾಡ್ತಿರುವ ಪಾಪಗಳ ನಿಮಿತ್ತ ಬೇಸರಗೊಂಡವನಾಗಿ ಒಂದು ಮಾತು ಹೇಳ್ತಾನೆ, ದೇವರೇ, ನಾನು ಮಾಡ್ತಿರುವ ಎಲ್ಲಾ ಪಾಪಗಳಿಂದ ನನ್ನನ್ನು ಬಿಡಿಸು ದೇವರೇ. ಆದ್ರೆ ಆ ಒಂದು ಪಾಪ ಮಾತ್ರ ತೆಗೆಯಬೇಡ. ನಮ್ಮಲ್ಲಿಯೂ ಅಂಥವ್ರಿಲ್ಲ ಅಂತೀರಾ? ನಮ್ಮಲ್ಲಿಯೂ ಎಷ್ಟೋ ಜನ ಅನೇಕ ಪಾಪಗಳನ್ನು ಬಿಟ್ಟು ಬಿಟ್ಟಿದ್ದಾರೆ, ಆದರೆ ಆ ಒಂದನ್ನೇ ಹಿಡ್ಕೊಂಡು ಕೂತ್ಕೊಂಡಿದ್ದಾರೆ. ಅಂಥವ್ರಿಲ್ಲವೋ? ಒಂದು ವೇಳೆ ನಿಮಗೆ ನಿಜವಾಗ್ಲೂ ಕೈ ಎತ್ತಿರಿ ಎಂದು ಹೇಳುವುದಾದ್ರೆ, ನಿಮಗೆ ನಿಜವಾಗ್ಲೂ ಮನಸ್ಸಾಕ್ಷಿ ಇದ್ರೆ, ನಾನು ಅಂದ್ಕೊಳ್ತೇನೆ 70-80% ಜನ ಕೈ ಎತ್ತುತ್ತಾರೆ. ಎಲ್ಲವನ್ನು ಬಿಟ್ಬಿಟ್ಟಿದ್ದೇವೆ, ಒಂದು ಪಾಪ ಇನ್ನೂ ಇಟ್ಕೊಂಡಿದ್ದೇವೆ.
ಎಲ್ಲವನ್ನು ಬಿಟ್ಟು ಬಿಟ್ಟಿದ್ದೇವೆ. ಆದ್ರೆ ಅದೇನು ಕರ್ತನೆ, ಆ ಆ ಒಂದು ಪಾಪವಷ್ಟೇ. ಯಾವುದಷ್ಟೇ? ಆ ಒಂದು ಪಾಪ ಅಷ್ಟೇ ನನ್ನನ್ನು ಬಿಟ್ಟು ಬಿಡಲಾರದೆ, ನನ್ನನ್ನು ಬಿಡದೆ ಹಿಡ್ಕೊಂಡಿದೆ ಕರ್ತನೆ. ಪಾಪ ಹಿಡ್ಕೊಳ್ಳಲಿಲ್ಲ ಬ್ರದರ್, ನೀವೇ ಹಿಡ್ಕೊಂಡಿದ್ದೀರಿ. ಅದು ಇರೋ ವಿಷಯ. ಆಗಸ್ಟೇನ್ ಕೂಡ, ಕರ್ತನೆ ಎಲ್ಲಾ ಪಾಪದಿಂದ ನನ್ನನ್ನು ಬಿಡಿಸು, ಆದ್ರೆ ಆ ಒಂದು ಪಾಪ ಬಿಟ್ಟು ಬಿಡು ದೇವರೇ, ಯಾಕೆಂದರೆ ನನಗೆ ಅದಂದ್ರೆ ಬಹಳ ಇಷ್ಟ ಎಂದು ಈ ಪ್ರಾರ್ಥನೆ ಕೂಡ ಮಾಡಿದ. ಆ ಒಂದು ಪಾಪವನ್ನೇ ಇಟ್ಕೊಂಡು ಆ ಒಂದು ಪಾಪದಿಂದಲೇ ನರಕ ಯಾತನೆ ನೋಡಿ ಒಂದು ದಿನ ದೇವರ ಬಳಿಗೆ ಬಂದು ಹೇಗೆಂದು ಪ್ರಾರ್ಥಿಸಿದನು ಗೊತ್ತಾ? ದೇವರೇ, ಎಲ್ಲಾ ಪಾಪಗಳಿಂದ ನನ್ನನ್ನು ಬಿಡಿಸು ದೇವರೇ, ಈ ಕ್ಷಣವೇ ಬಿಡಿಸು ದೇವರೇ, ಪ್ರತಿಯೊಂದು ಪಾಪದಿಂದ ಈ ಕ್ಷಣವೇ ನನ್ನನ್ನು ಬಿಡಿಸು. ಒಮ್ಮೆ ಕೇಳಿದೆ, ನನ್ನನ್ನು ಎಲ್ಲಾ ಪಾಪದಿಂದ ಬಿಡಿಸು ಅಂದೆ, ಆದ್ರೆ ಈಗ ಬೇಡ ಅಂದೆ. ಆನಂತರ ಎಲ್ಲಾ ಪಾಪದಿಂದ ಬಿಡಿಸು, ಆದ್ರೆ ಒಂದು ಪಾಪ ಮಾತ್ರ ಬಿಟ್ಟು ಬಿಡು ಅಂದೆ. ಆದ್ರೆ ಈ ದಿನ ಮನಪೂರ್ವಕವಾಗಿ ಕೇಳ್ತಿದ್ದೇನೆ, ಎಲ್ಲಾ ಪಾಪಗಳಿಂದ ನನ್ನನ್ನು ಬಿಡಿಸಯ್ಯ, ಈಗಲೇ ನನ್ನನ್ನು ಬಿಡಿಸು ದೇವರೇ ಎಂದು ಪ್ರಾರ್ಥನೆ ಮಾಡಿದ. ಕೊನೆಗೆ ಏನಾದನು ಗೊತ್ತಾ? ಒಮ್ಮೆ ಪಾಪಿಷ್ಠನಾಗಿದ್ದ. ಆ ಪ್ರಾರ್ಥನೆ ಮಾಡಿದ ನಂತರ ಯೇಸು ಕ್ರಿಸ್ತನು ಅವನನ್ನು ತನ್ನ ರಕ್ತದಲ್ಲಿ ತೊಳೆದು ಶುದ್ಧೀಕರಿಸಿದ ನಂತರ ಅವನು ಕೊನೆಗೆ ಏನಾದ ಗೊತ್ತಾ ಪ್ರಿಯರೇ? ಯೇಸು ಕ್ರಿಸ್ತನ ನಂತರ ಬಹು ಪರಿಶುದ್ಧವಾಗಿ ಜೀವಿಸಿದಂತವರು ಈ ಭೂಮಿಯ ಮೇಲೆ ಯಾರಾದರೂ ಇರುವುದಾದರೆ ಅವರೇ ಸೇಂಟ್ ಆಗಸ್ಟೀನ್ ಎನ್ನುವಷ್ಟರ ಮಟ್ಟಿಗೆ ಅವನು ಪರಿಶುದ್ಧನಾಗಿ ಜೀವಿಸಿದ ಪ್ರಿಯರೇ. ಹೇಗೆ ಸಾಧ್ಯವಾಯಿತು ಅಷ್ಟೊಂದು ಪರಿಶುದ್ಧತೆ? ಹೇಗೆ ಸಾಧ್ಯವಾಯಿತು? ಅವನ ಜೀವಿತದಲ್ಲಿ ಒಂದು ದಿನ ಹೀಗೆ ಪ್ರಾರ್ಥಿಸಿದ್ರು, ಏನೆಂದು? ದೇವರೇ, ನನ್ನೊಳಗಿರುವ ಪ್ರತಿಯೊಂದು ಪಾಪದಿಂದ ನನ್ನನ್ನು ಸಂಪೂರ್ಣವಾಗಿ ಬಿಡಿಸು. ಯೆಹೋವನಲ್ಲಿ ಭಯಭಕ್ತಿ ಉಳ್ಳವರಾಗಿ ಕೆಟ್ಟತನವನ್ನು ಏನ್ ಮಾಡ್ಬೇಕಂತೆ? ಬಿಟ್ಟು ಬಿಡು. ಆಗ ನಿನ್ನ ದೇಹಕ್ಕೆ ಆರೋಗ್ಯ ಉಂಟಾಗತ್ತೆ. ಈ ದಿನ ನಮ್ಮಲ್ಲಿ ಕೆಲವರು ಅನಾರೋಗ್ಯದಿಂದ ಬಾಧೆ ಪಡ್ತಿದ್ದಾರೆ. ಅನಾರೋಗ್ಯದಿಂದ ಬಾಧೆ ಪಡುವಂತಹ ಪ್ರತಿಯೊಬ್ಬರು ಅವರು ಮಾಡಿರುವ ಪಾಪದಿಂದಲೇ ಅನಾರೋಗ್ಯದಿಂದ ಬಾಧೆ ಪಡ್ತಿದ್ದಾರೆ ಎಂದು ಹೇಳ್ತಿಲ್ಲ ಪ್ರಿಯರೇ. ವಯಸ್ಸಾದ ತಂದೆ ತಾಯರು ವೃದ್ಧಾಪ್ಯಕ್ಕೆ ಬಂದಿದ್ದಾರೆ. ಆ ರೀತಿ ಸ್ವಾಭಾವಿಕವಾಗಿ ವೃದ್ಧಾಪ್ಯಕ್ಕೆ ಬಂದಿರುವಾಗ ಶರೀರದಲ್ಲಿ ಬಲಹೀನತೆಗಳು ಬರ್ತವೆ. ಸಹೋದರ ಸಹೋದರಿಯರೇ, ಕೇಳ್ತಿದ್ದೇನೆ, ಈ ದಿನ ನಿಮಗಿರುವ ಅನಾರೋಗ್ಯಕ್ಕೆ, ನಿಮಗಿರುವಂತಹ ವ್ಯಾಧಿಗೆ, ಬಾಧೆಗೆ ಯಾವುದು ಕಾರಣ ಆಗಿದೆ? ಯಾವುದು ಕಾರಣ ಆಗಿದೆ? ಒಂದು ದಿನ ಒಬ್ಬ ತಮ್ಮ ಬಂದು ಗಾಬರಿಂದ ನನ್ನ ಮುಂದೆ ನಡುಗುತ್ತಾ ನಿಂತಿದ್ದ. ಅಣ್ಣ, ನನ್ನ ಸಮಸ್ಯೆ ಹೇಗೆ ಹೇಳ್ಕೊಳ್ಬೇಕು ಅರ್ಥ ಆಗ್ತಿಲ್ಲ ಅಣ್ಣ. ನನಗೆ ನಿದ್ರೆ ಬರ್ತಾ ಇಲ್ಲ. ಒಳ್ಳೆ ಉದ್ಯೋಗ ಇದೆ, ಉದ್ಯೋಗಕ್ಕೆ ಹೋಗ್ಲಿಕ್ಕೆ ಆಗ್ತಿಲ್ಲ. ಒಳ್ಳೆ ಆರೋಗ್ಯ ಇರ್ತಾ ಇತ್ತು, ಆದ್ರೆ ಈ ದಿನ ನನ್ನ ಆರೋಗ್ಯವೂ ಕೂಡ ಕ್ಷೀಣಿಸಿ ಹೋಗಿದೆ. ಆರೋಗ್ಯ ಕ್ಷೀಣಿಸಿ ಹೋಯ್ತು, ಆನಂದ ಕ್ಷೀಣಿಸಿ ಹೋಯ್ತು. ಈಗ ನಾನು ಏನ್ ಮಾಡ್ಬೇಕೆಂದು ಗೊತ್ತಾಗ್ತಿಲ್ಲ ಅಣ್ಣ. ನನಗೆ ಭಯಂಕರವಾದ ಭಯ ಹಿಡ್ಕೊಂಡು ಬಿಟ್ಟಿದೆ. ಕೂತ್ಕೊಳ್ಳಲಿಕ್ಕೆ ಆಗ್ತಿಲ್ಲ, ಮಲಗಲಿಕ್ಕೆ ಆಗ್ತಿಲ್ಲ, ಕೆಲ್ಸಕ್ಕೆ ಹೋಗ್ಲಿಕ್ಕೆ ಆಗ್ತಿಲ್ಲ, ಸರಿಯಾಗಿ ಊಟ ಮಾಡ್ಲಿಕ್ಕೆ ಆಗ್ತಿಲ್ಲ. ನನಗೆ ಏನಾಗಿದೆ ಅರ್ಥ ಆಗ್ತಿಲ್ಲ, ಏನ್ ಮಾಡ್ಬೇಕು ಗೊತ್ತಿಲ್ಲ ಅಣ್ಣ ಎಂದು ಹೇಳಿ ಭಯಪಡುತ್ತಾ ಶೇಕ್ ಆಗ್ತಾ ಇದ್ದ. ಕೊನೆಗೆ ಪ್ರಾರ್ಥಿಸೋಂದ. ಅವನಿಗೆ ಕೇಳಿದೆ, ಯಾಕೆ ಅಷ್ಟು ಶೇಕ್ ಆಗ್ತಾ ಇದ್ದಿ ಅಂದಾಗ, ಭಯ ಅಂದ. ಅವನಿಗೆ ಕೇಳಿದೆ, ಅಷ್ಟಕ್ಕೂ ಈ ಭಯ ಯಾಕೆ ಬಂತು? ಕೂತ್ಕೊಳ್ಳಿಕ್ಕಾಗದೆ, ನಿಲ್ಲಲಿಕ್ಕಾಗದೆ, ಉದ್ಯೋಗಕ್ಕೆ ಹೋಗ್ಲಿಕ್ಕಾಗದೆ ಭಯದಿಂದ ಶೇಕ್ ಆಗ್ತಾ ಇದೀಯ, ಅಷ್ಟಕ್ಕೂ ಈ ಭಯ ನಿನಗೆ ಯಾಕೆ ಬಂತು? ನನ್ನ ರೂಮ್ಮೇಟ್ಸ್ ಎಲ್ಲ ಸೇರಿ ಒಂದು ದಿನ ಹೊರಗೋಗೋಣ ಬಾ ಅಂತ ಕರೆದ್ರೆ ಅವರೊಂದಿಗೆ ಹೊರಗೆ ಹೋದೆ ಅಣ್ಣ. ಕೊನೆಗೆ ಯಾವುದೋ ಒಂದು ಸ್ಥಳಕ್ಕೆ ಕರೆದೊಯ್ದ್ರು. ಕೊನೆಗೆ ಆ ಸ್ಥಳ ಯಾವುದೆಂದು ನೋಡಿದ್ರೆ ಬ್ರೋತಲ್ ಮನೆ ಆಗಿತ್ತು, ವೇಶ್ಯರಿರುವಂತಹ ಮನೆ ಆಗಿತ್ತು. ಅವ್ರು ಎಷ್ಟೇ ಒತ್ತಾಯ ಮಾಡಿದ್ರು ಬೇಡ ಅಂದ್ಕೊಂಡೆ, ಆದ್ರೆ ಆ ರಾತ್ರಿ ಹೋಗಿ ಒಬ್ಬ ವೇಶ್ಯಳೊಂದಿಗೆ ಪಾಪ ಮಾಡಿದ್ದೇನಣ್ಣ. ಅವಾಗ ಹಿಡ್ಕೊಂಡಿತ್ತಣ್ಣ. ಏನು? ಭಯ. ಯಾರಿಗೆ ಗೊತ್ತು? ಆ ವೇಶ್ಯಳಿಗೆ ಏಡ್ಸಿತ್ತೇನೋ, ಆ ವೇಶ್ಯಳಿಗೆ ಏಡ್ಸಿತ್ತೇನೋ. ಒಂದು ವೇಳೆ ನಿಜವಾಗ್ಲೂ ಅವಳಿಗೆ ಏಡ್ಸ್ ಇರುವುದಾದ್ರೆ ನನಗೂ ಬರುತ್ತೆ ಅಲ್ಲವೋ? ನನಗೂ ಏಡ್ಸ್ ರೋಗ ಬರುತ್ತೆ ಅಲ್ಲವೋ? ಏಡ್ಸ್ ರೋಗಕ್ಕೆ ಔಷಧಿ ಇಲ್ವಲ್ಲ? ಇನ್ನ ನನ್ನ ಬದುಕು ಮುಗ್ದೋಯ್ತು ಅಣ್ಣ. ಆ ದಿನದಿಂದ ಈ ದಿನದವರೆಗೂ ಕಣ್ಣಿಗೆ ನಿದ್ದೆ ಇಲ್ಲಣ ಅಂದ. ಈ ಶರೀರಕ್ಕೆ ವಿಶ್ರಾಂತಿ ಇಲ್ಲಣ ಅಂದ. ಮನಸ್ಸಲ್ಲಿ ನೆಮ್ಮದಿ ಇಲ್ಲಣ ಅಂದ. ನಡುಗುತ್ತಾ ಇದ್ದೇನಣ್ಣ. ಆ ರಾತ್ರಿ ನಾನು ಮಾಡಿರುವಂತಹ ವ್ಯಭಿಚಾರವು ಈ ದಿನ ನನಗೆ ಮನಶಾಂತಿ ಇಲ್ಲದಂತೆ ಮಾಡಿಬಿಟ್ಟಿದೆ ಅಣ್ಣ. ಶರೀರವೆಲ್ಲ ವೀಕ್ ಆಗ್ಬಿಟ್ಟಿದೆ ಅಣ್ಣ. ಬಲಹೀನವಾಗಿದೆ ಅಣ್ಣ. ಬೆವರು ಸುರಿತಾ ಇದೆ ಅಣ್ಣ. ನಡುಗುತ್ತಾ ಇದ್ದೇನಣ್ಣ. ಯಾಕೆ ನಡುಗುತ್ತಾ ಇದ್ದಿ? ಯಾಕೆ ಬೆವರು ಸುರಿತಾ ಇದೆ? ಯಾಕೆ ಶರೀರ ಬಲಹೀನವಾಗಿದೆ? ಯಾಕೆ ಸರಿಯಾಗಿ ಆಹಾರ ತಿನ್ಲಿಕ್ಕೆ ಆಗ್ತಿಲ್ಲ? ಯಾಕೆ ಸರಿಯಾಗಿ ನಿದ್ದೆ ಮಾಡ್ಲಿಕ್ಕೆ ಆಗ್ತಿಲ್ಲ? ಪಾಪ. ಸಹೋದರ ಸಹೋದರಿಯರೇ, ನೀವು ಕೂಡ ಪಾಪ ಮಾಡುವಾಗ ನಿಮ್ಗೆ ಗೊತ್ತಾಗಲಾರ್ದಂತಹ ಭಯ ಬರುತ್ತೆ. ಅದು ನಿಮ್ಮೊಳಗೆ ಪ್ರವೇಶಿಸುತ್ತೆ. ಈ ದಿನ ಈ ವಾಕ್ಯ ಕೇಳುವವರಲ್ಲಿ ಬಹಳ ಜನರು ಭಯದಿಂದ ಜೀವಿಸ್ತಿದ್ದಾರೆ. ಯಾರಿಗೆ ಗೊತ್ತು ಎಲ್ಲಿ ಬಯಲಾಗ್ತದೇನೋ, ಎಲ್ಲಿ ದೊರಕುತ್ತೇನೇನೋ?
ಯಾರಿಗಾದ್ರೂ ಗೊತ್ತಾಗ್ತದೇನೋ ಎಂಬ ಭಯ. ಆ ಭಯದಿಂದ ಏನ್ ಬರುತ್ತೆ ಗೊತ್ತಾ? ರೋಗ. ನಿದ್ರೆ ಬರಲಾರದೆ, ಸರಿಯಾಗಿ ತಿನ್ನದೆ, ನೆಮ್ಮದಿ ಇಲ್ಲದೆ, ತನ್ನ ಸ್ವಂತ ಕೈಯಾರೆ ತನ್ನ ದೇಹ ಬಲಹೀನಪಡಿಸಿಕೊಂಡ. ಅದಕ್ಕೆ ಬೈಬಲ್ ಹೇಳುತ್ತೆ, ಯೆಹೋವನಲ್ಲಿ ಭಯಭಕ್ತಿ ಉಳ್ಳವರಾಗಿ ಕೆಟ್ಟತನವನ್ನು ಬಿಟ್ಟು ಬಿಡಿರಿ. ನಿಮ್ಮಲ್ಲಿಯೂ ಆರೋಗ್ಯವಾಗಿರಬೇಕೆಂದು ಆಶಿಸುತ್ತಾ ಇದ್ದೀರಾ? ಆರೋಗ್ಯವಾಗಿರಬೇಕೆಂದು ನಾನು ಆಶಿಸುತ್ತಿದ್ದೇನೆ ಅನ್ನುವರು ಕೈ ತೋರಿಸ್ತೀರಾ? ಹಾಗಾದರೆ ಒಂದು ಅದ್ಭುತವಾದ ಸೂತ್ರವಿದೆ. ಅದೇನೆಂದರೆ, ವಾಕ್ಯ ಓದುತ್ತೇನೆ ನೋಡಿ. ಯೆಹೋವನಲ್ಲಿ ಭಯಭಕ್ತಿ ಉಳ್ಳವರಾಗಿ ಕೆಟ್ಟತನವನ್ನು ಬಿಟ್ಟು ಬಿಡಿರಿ, ಆಗ ನಿಮ್ಮ ದೇಹಕ್ಕೆ ಆರೋಗ್ಯ, ನಿಮ್ಮ ಎಲುಬುಗಳಿಗೆ ಸಾರವು ಉಂಟಾಗುವವು. ನಿಮಗೆ ಆರೋಗ್ಯ ಬೇಕು? ಹಾಗಾದ್ರೆ ಕೇಳಿ, ಮಾಡ್ತಾ ಬರ್ತಾ ಇರುವ ಪ್ರತಿ ಪಾಪವನ್ನು ಬಿಟ್ಟು ಬಿಡಿರಿ. ಆತ್ಮಿಕತೆ ಬೇಕೋ? ಹಾಗಾದ್ರೆ ಸಂಪೂರ್ಣವಾಗಿ ದೇವರ ಅಧಿಕಾರಕ್ಕೆ ನಿಮ್ಮ ಜೀವಿತವನ್ನು ಒಪ್ಪಿಸಿಕೊಡಿರಿ. ಆರ್ಥಿಕ ಬಲ ನಿಮಗೆ ಬೇಕೋ? ಆರ್ಥಿಕ ಸಮಸ್ಯೆ ಇವೆಯಾ? ಅನಾರೋಗ್ಯ ಸಮಸ್ಯೆ ಇವೆಯಾ? ಆತ್ಮಿಕ ಸಮಸ್ಯೆ ಇವೆಯಾ? ಇವೇ ಅಲ್ಲವೋ ನಮ್ಮ ಸಮಸ್ಯೆಗಳು? ಆತ್ಮಿಕತೆ ಬೇಕೋ? ಈ ದಿನ ಸತೀಶ್ ಕುಮಾರ್ ಆದ ನನ್ನ ಆತ್ಮಿಕತೆ ನಿಮ್ಮೆಲ್ಲರಿಗೆ ಆಶೀರ್ವಾದವಾಗಿ ಮಾರ್ಪಟ್ಟಿದೆ. ನಾನು ಸಾರುವ ಸಂದೇಶದ ಮೂಲಕ ಲಕ್ಷಾಂತರ ಜನರಿಗೆ ಈ ನನ್ನ ಜೀವಿತ ಆಶೀರ್ವಾದವಾಗಿ ಮಾರ್ಪಟ್ಟಿತು. ಕಾರಣ ಗೊತ್ತಾ? ನನ್ನ ಕರ್ತನಿಗೆ ನಾನು ಸಂಪೂರ್ಣವಾಗಿ ಒಪ್ಪಿಸಿಕೊಟ್ಟೆ. ಎರಡನೇದು, ಆರೋಗ್ಯವಾಗಿರಬೇಕೆಂದು ಆಶಿಸುತ್ತಾ ಇದ್ದೀರಾ? ಹಾಗಾದರೆ ಕೆಟ್ಟತನವನ್ನು ಬಿಟ್ಟು ಬಿಡಿರಿ. ಮೂರನೇದು, ಆರ್ಥಿಕ ಬಲ ಹೇಗೆ ಬರುತ್ತೆ? ನಿನ್ನ ಆದಾಯದಲ್ಲಿ ಪ್ರಥಮ ಫಲವನ್ನು, ನಿನ್ನ ಆಸ್ತಿಯಲ್ಲಿ ಒಂದು ಭಾಗವನ್ನು ಕೊಟ್ಟು ಯೆಹೋವನನ್ನು ಸನ್ಮಾನಿಸು. ಪ್ರಥಮ ಫಲ, ನೀವು ಸಂಪಾದಿಸುವುದರಲ್ಲಿ ಪ್ರಥಮ ಫಲ ದೇವರಿಗೆ ಅರ್ಪಿಸಿಕೊಡಿರಿ. ದಶಮ ಭಾಗವನ್ನು ದೇವರಿಗೆ ಅರ್ಪಿಸಿಕೊಡಿರಿ. ನಿಮ್ಮ ಆಸ್ತಿಯಲ್ಲಿ ಒಂದು ಭಾಗವನ್ನು ದೇವರಿಗೆ ಅರ್ಪಿಸಿಕೊಡಿರಿ. ಒಂದಾನೊಂದು ದಿವಸ ಒಬ್ಬ ಹುಡುಗನಿಗೆ ಅವನ ತಂದೆ 2 5 ರೂಪಾಯಿ ಕಾಯಿನ್ ಕೊಟ್ಟನಂತೆ. ಎಷ್ಟು? 2 5 ರೂಪಾಯಿ ಕಾಯಿನ್ಗಳನ್ನ ಕೊಟ್ಟನಂತೆ. ಏನ್ ಮಗನೇ, ಸಂಡೇ ಸ್ಕೂಲ್ಗೆ ಹೋಗ್ತಾ ಇದೀಯಾ? ಹೌದು ಡ್ಯಾಡಿ ಅಂದ. ಈ 5 ರೂಪಾಯಿ ಏನು? ನೀನೇನಾದ್ರೂ ಕೊಂಡುಕೋ. ಈ 5 ರೂಪಾಯಿ ಏನು? ದೇವರಿಗೆ ಕೊಡಬೇಕು ಎಂದು ಹೇಳಿದ್ರೆ, ಹಾಗೇ ಆಗ್ಲಿ ಡ್ಯಾಡಿ ಅಂದ. ಆ 2 ಕಾಯಿನ್ಸ್ ಕೈಯಲ್ಲಿ ಹಿಡ್ಕೊಂಡು ಆಟ ಆಡ್ತಾ 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 ಹೋಗ್ತಾ ಇರುವಾಗ ಒಂದು 5 ರೂಪಾಯಿ ಕಾಯಿನ್ ಕೊನೆಗೆ ಜಾರಿ ಪಕ್ಕದಲ್ಲಿರುವ ಮೋರಿಯೊಳಗಡೆ ಬಿತ್ತು. ಏನಾಯ್ತು? ಒಂದು 5 ರೂಪಾಯಿ ಕಾಯಿನ್ ಕೊನೆಗೆ ಆ ರೋಡ್ ಪಕ್ಕದಲ್ಲಿ ಡ್ರೈನೇಜ್ ಇರುತ್ತೆ ಅಲ್ಲವೋ, ಅದ್ರೊಳಗಡೆ ಬಿದ್ದೋಯ್ತು. ಯಾರ ಕಾಯಿನ್ ಬಿದ್ದಿತ್ತು ಹೇಳಿ? ಹಲೋ, ಇದೇನಾದ್ರೂ ದೊಡ್ಡ ಪ್ರಶ್ನೆ ಆಗಿದೆಯಾ? ಈಗ ಆ ಮೋರಿ ಒಳಗಡೆ ಬಿದ್ದ ಕಾಯಿನ್ ಯಾರದಾಗಿದೆ? ಇವನು ಕೊಂಡುಕೊಳ್ಳುವುದೋ ದೇವರಿಗೆ ಕೊಡುವುದೋ? ನೀವಾಗಿದ್ರೆ ಏನ್ ಮಾಡ್ತಿದ್ರಿ? ಸಹೋದರರೇ, ಸಹೋದರಿಯರೇ, ನೀವೇ ಆಗಿದ್ರೆ ಏನ್ ಮಾಡ್ತಾ ಇದ್ರಿ? ಅಯ್ಯಯ್ಯೋ, ನನ್ನ ಕಾಯಿನ್ ಬಿದ್ದೋಯ್ತಲ್ಲವೋ ಅನ್ನುತ್ತೀರೋ? ಚಾನ್ಸೇ ಇಲ್ಲ. ದೇವ್ರೆ, ನನಗೇನ್ ಮಾಡ ಅನ್ನುತ್ತಿ ದೇವ್ರೆ? ಅದೇನು ದೇವ್ರೆ, ನೀನ್ ಕೊಡಬೇಕಾದ ಕಾಯಿನ್ ಹಾಗೆ ಬೀಳುವಾಗ ನೋಡ್ತಾ ಇದೆಯಲ್ಲವೇ? ಕಾಪಾಡ್ಬೇಕಿತ್ತಲ್ಲವೇ ಅನ್ನುತ್ತೀರೋ ಇಲ್ಲವೋ? ಅದೇ ಅಲ್ಲವೋ ನಮ್ಮ ಸ್ವಭಾವ? ನಿಮ್ಮ ಜೀವಿತದಲ್ಲಿ ಆಶೀರ್ವಾದ ನೋಡಬೇಕೆಂದು ಆಶಿಸುತ್ತಿದ್ದೀರಾ? ದೇವರಿಗೆ ಕೊಡುವ ವಿಷಯದಲ್ಲಿ ಯಾವತ್ತೂ ಹಿಂದೆ ಹೆಜ್ಜೆ ಹಾಕಬೇಡಿ. ಹೇಳ್ತೇನೆ ಕೇಳಿ. ಒಂದು ದಿನ ನಾನು ಹೈದರಾಬಾದ್ನಲ್ಲಿ TL ಆಸ್ಬಾರ್ನ್ ಎನ್ನುವಂತಹ ಒಬ್ಬ ದೊಡ್ಡ ಸೇವಕರ ಮೀಟಿಂಗ್ ಜರುಗಿದ್ವು. 1991 ನಲ್ಲಿ ನಿಜಾಮ್ ಕಾಲೇಜ್ ಗ್ರೌಂಡ್ಸ್ ನಲ್ಲಿ. ನಿಮ್ಗೆ ಯಾರಿಗಾದ್ರೂ ಗೊತ್ತಿದೆಯಾ? TL ಆಸ್ಬಾರ್ನ್ ಅವರು ನಿಜಾಮ್ ಕಾಲೇಜ್ ಗ್ರೌಂಡ್ಸ್ ನಲ್ಲಿ ಮೀಟಿಂಗ್ ಏರ್ಪಡಿಸಿದ್ರು. ಹೆಚ್ಚು ಕಡಿಮೆ 9 ದಿನಗಳವರೆಗೂ ಅದ್ಭುತವಾದ ಸೇವಕನಾಗಿದ್ರು. ಅದ್ಭುತವಾದ ಬೋಧನೆ ಇತ್ತು. ಅವರು ವಾಕ್ಯ ಸಾರುವಾಗ ಲಕ್ಷಾಂತರ ಜನರು ಬಂದು ವಾಕ್ಯ ಕೇಳ್ತಾ ಇದ್ರು. ಸರಿ, ಬೇಗನೆ ಹೇಳ್ತೇನೆ ಕೇಳಿ. ಆ ಮೀಟಿಂಗ್ಸ್ಗೆ ನಾನು ಕೂಡ ಹೋದಾಗ ಒಂದು ದಿವಸ ಅವರು ಮಾತಾಡ್ತಾ ದಯವಿಟ್ಟು ಗಮನಿಸಿ, ಈ ಮೀಟಿಂಗ್ಗೋಸ್ಕರ ಬಹಳಷ್ಟು ಖರ್ಚಾಗಿದೆ. ಈ ಖರ್ಚೆಲ್ಲವೂ ಕೂಡ ಆತ್ಮಿಕವಾಗಿ ಬಲ ಹೊಂದುತ್ತಿರುವ ನೀವು ತೀರಿಸುವುದಾದರೆ ನಿಮಗೆ ಆಶೀರ್ವಾದ. ನಾನು ದೇವರ ಪ್ರವಾದಿಯಾಗಿದ್ದೇನೆಂದು, ದೇವರ ಒಂದು ಅಭಿಷೇಕ ನನ್ನ ಮೇಲೆ ಇದೆ ಎಂದು ನೀವು ನಂಬುತ್ತಿರುವುದಾದರೆ, ನಿಮ್ಮ ಪಾಕೆಟ್ ನಲ್ಲಿ ಏನೆಲ್ಲ ಹಣ ಇದೆಯೋ ನಂಬಿಕೆಯಿಂದ ದೇವರಿಗೆ ಕೊಟ್ಟು ನೋಡಿ. ನನ್ನ ಮೇಲೆ ಇರುವ ಆಶೀರ್ವಾದ ನೀವು ಕೂಡ ಹೊಂದಿಕೊಳ್ತೀರಿ ಎಂದು ಹೇಳಿದಾಗ, ನನ್ನ ಪಾಕೆಟ್ ನಲ್ಲಿ ಇರುವ ಹಣವನ್ನೆಲ್ಲ ಆ ದಿನ ಕಾಣಿಕೆಯಾಗಿ ಕೊಟ್ಟೆ. ಕೊಡುವುದಕ್ಕಿಂತ ಮುಂಚೆ ನನಗಿರುವ ಸಮಸ್ಯೆ ಏನೆಂದ್ರೆ, ದೇವರೇ, ನಾನು ಇನ್ನೂ 5 ದಿನ ಮೀಟಿಂಗ್ಸ್ ಗಳಿವೆ, ಪ್ರತಿದಿನ ನಾನು ಬರಬೇಕು. ಈಗ ನನ್ನ ಬಳಿ ಇರುವ ದುಡ್ಡನ್ನೆಲ್ಲ ಪೂರ್ತಿಯಾಗಿ ಕೊಟ್ರೆ ನಾಳೆಯಿಂದ ಮೀಟಿಂಗ್ಸ್ಗೆ ಬರ್ಲಿಕ್ಕಾಗಲ್ಲ. ಆದರೆ ಆ ದಿನ ನನ್ನ ಹೃದಯ ಹೇಳಿದ್ದೇನೆಂದರೆ, ನೀನು ಮತ್ತೆ ನಾಳೆ ಮೀಟಿಂಗ್ ಬರುವುದಕ್ಕಿಂತ ಇಷ್ಟು ದೊಡ್ಡ ಸೇವಕರು ಮಾಡ್ತಿರುವ ಸೇವೆಯಲ್ಲಿ ನೀನು ಕೂಡ ನಿನ್ನಿಂದಾಗುವಷ್ಟು ಆ ಸೇವೆಗೆ ಸಹಾಯ ಮಾಡುವುದು, ಅವರ ಮೇಲಿರುವ ಆಶೀರ್ವಾದವನ್ನು ನೀನು ಹೊಂದಿಕೊಳ್ಳುವುದಕ್ಕಾಗಿ ಅದೊಂದು ಆಧಾರವಾಗಿರುತ್ತೆ, ಕೊಟ್ಟುಬಿಡು ಎಂದು ನನ್ನ ಹೃದಯ ಹೇಳಿದಾಗ ಏನ್ ಮಾಡಿದೆ ಗೊತ್ತಾ? ನನ್ನ ಬಳಿಯಲ್ಲಿ ಪಾಕೆಟ್ ನಲ್ಲಿರುವ ದುಡ್ಡನ್ನೆಲ್ಲ ಕೊಟ್ಬಿಟ್ಟೆ. ಮರು ದಿವಸ ಮೀಟಿಂಗ್ಸ್ಗೆ ಬರ್ಲಿಕ್ಕಾಗ್ಲಿಲ್ಲ, ದುಡ್ಡಿರ್ಲಿಲ್ಲ.
ಇರೋದೆಲ್ಲ ಕೊಟ್ಬಿಟ್ಟಿದೆ. ದೇವರ ದೊಡ್ಡ ಸೇವಕರಾಗಿದ್ದಾರೆ. ಆ ದೊಡ್ಡ ಸೇವಕರ ಸೇವೆಯಲ್ಲಿ ಪಾಲ್ಗೊಂಡ್ರೆ ನನಗೆ ದೊಡ್ಡ ಆಶೀರ್ವಾದ ಎಂದು ನಂಬಿಕೊಟ್ಟೆ ಪ್ರಿಯರೇ. ಕೆಲವು ವರ್ಷಗಳಾದ್ಮೇಲೆ ನನಗೊಂದು ಫೋನ್ ಕರೆ ಬಂತು. ಆಗ ನಾನು ಬಹಳ ಬ್ಯುಸಿ ಆಗಿದೆ, ಮೀಟಿಂಗ್ಸ್ ಅಂತ ತಿರ್ಗಾಡ್ತಾ ಇದ್ದೆ. ಸತೀಶ್ ಕುಮಾರ್ ಅವರೇ, ಒಂದು ಮೀಟಿಂಗ್ ಅನ್ನು ಏರ್ಪಡಿಸಿದ್ದೇವೆ. ಆ ಮೀಟಿಂಗ್ಸ್ ನಲ್ಲಿ ನೀವೇ ಬಂದು ವಾಕ್ಯ ಸಾರ್ಬೇಕಂದ್ರು. ಸಾರಿ, ನಾನು ಬರ್ಲಿಕ್ಕಾಗಲ್ಲ. ನನಗಿರುವ ಸೇವೆಯ ಭಾರದ ನಿಮಿತ್ತ ನನಗೆ ಕ್ಷಮಿಸಿ ಅಂತ ಹೇಳಿ ಫೋನ್ ಇಟ್ಟೆ. ಕೆಲವು ದಿನಗಳಾದ ಮೇಲೆ ಸತೀಶ್ ಕುಮಾರ್ ಅವರೇ, ಒಂದು ವೇಳೆ ಎಲ್ಲಾ ದಿವಸ ಬರ್ಲಿಕ್ಕಾಗದಿದ್ರು ಮೊದಲ ದಿವಸ ಬಂದು ವಾಕ್ಯ ಸಾರುವೀರಾ, ವಾಕ್ಯ ಸಂದೇಶ ಕೊಡುವೀರಾ, ಒಂದು ದಿನ ಆದ್ರೂ ಬರ್ತೀರಾ ಅಂದಾಗ ಸಾರಿ ಅಂದೆ. ನಾನು ಬರ್ಲಿಕ್ಕಾಗಲ್ಲ, ನನ್ನನ್ನು ಮನ್ನಿಸಿರಿ ಅಂದೆ ಎಂದು ಹೇಳಿ ಫೋನ್ ಇಟ್ಟೆ. 3ನೇ ಸಾರಿ ಫೋನ್ ಮಾಡಿದ್ರು. ಸತೀಶ್ ಕುಮಾರ್ ಅವರೇ, ಕನಿಷ್ಠ ಕೊನೆ ರಾತ್ರಿ ಆದ್ರೂ ಬಂದು ವಾಕ್ಯವನ್ನು ಸಾರುವೀರಾ ದಯವಿಟ್ಟು ಎಂದು ಕೇಳಿದ್ರು. ಆಗ ನಾನು ಕೇಳಿದೆ, ಯಾಕೆ ಇಷ್ಟೊಂದು ಸಾರಿ ಫೋನ್ ಮಾಡಿ ನೀವು ಮೀಟಿಂಗ್ ಬಾ ಅಂದ್ರೆ ನಾನು ಬರಲ್ಲ ಅಂದೆ, ಮೊದಲ ದಿವಸ ಬಾ ಅಂದ್ರೂ ಕೂಡ ಬರಲ್ಲ ಅಂದೆ, ಕನಿಷ್ಠ ಕೊನೆ ದಿವಸ ಆದ್ರೂ ಬಾ ಅನ್ನುತ್ತಾ ಇದ್ದೀರಿ. ಅಷ್ಟಕ್ಕೂ ಇದು ಯಾರ ಮೀಟಿಂಗ್ಸ್ ಆಗಿದೆ, ಯಾಕೆ ನಾನೇ ಬರ್ಬೇಕೆಂದು ಆಶಿಸುತ್ತಿದ್ದೀರಿ ಎಂದು ಕೇಳಿದಾಗ ಆ ಕಡೆಯಿಂದ ಫೋನ್ ಮಾಡಿದ ವ್ಯಕ್ತಿ ಹೇಳ್ತಿರೋ ಮಾತೇನ್ ಗೊತ್ತಾ? ಅಯ್ಯ, ಅದು ಬೇರೆ ಯಾರದೋ ಮೀಟಿಂಗ್ ಅಲ್ಲ, ಪ್ರಪಂಚದಲ್ಲಿಯೇ ಪ್ರಸಿದ್ಧವಾಗಿರುವ ಟಿ.ಎಲ್. ಆಸ್ಬಾರ್ನ್ ಅವರ ಮೀಟಿಂಗ್ಸ್ ಆಗಿವೆ ಅಂದ್ರು. ಅವರ ಮೀಟಿಂಗ್ ನಲ್ಲಿ ಎಷ್ಟೋ ವರ್ಷಗಳ ಹಿಂದೆ ಅವರ ಸೇವೆಯಲ್ಲಿ ಪಾಲ್ಗೊಳ್ಳಬೇಕೆಂದು ನನ್ನ ಹತ್ರ ಇರುವ ದುಡ್ಡನ್ನೆಲ್ಲ ಕಾಣಿಕೆಯಾಗಿ ಕೊಟ್ಟೆ. ಆಗ ದೇವರೇನ್ ಮಾಡಿದ್ರು ಗೊತ್ತಾ? ನನ್ನ ನಂಬಿಕೆಯನ್ನು ಘನಪಡಿಸಿ ಅವರ ಸೇವೆಯಲ್ಲಿ ನೀನು ಪಾಲ್ಗೊಳ್ಳುವುದಾದರೆ ಅವರ ಮೇಲಿರುವ ಆಶೀರ್ವಾದ ಹೊಂದಿಕೊಳ್ತೇನೆಂದು ನಂಬಿದೆಯಲ್ಲವೇ? ಅದಕ್ಕೋಸ್ಕರವೇ ಅವರೊಂದಿಗೆ ವಾಕ್ಯ ಸಾರುವಂತಹ ಸ್ಥಾನ ನಿನಗೆ ಕೊಡ್ತೇನೆ ಎಂದು ಹೀಗೆ ಈ ದೀನ ಸೇವಕನಾದ ನನಗೆ ನೋಡ್ತಾ ಇದ್ದೀರಲ್ಲವೇ? ಬಹಳ ವರ್ಷಗಳ ಹಿಂದೆ ಟಿ.ಎಲ್. ಆಸ್ಬಾರ್ನ್ ಅವರ ಮೀಟಿಂಗ್ಸ್ ನಲ್ಲಿ ನಾನು ಕೂಡ ಹೋಗಿ ವಾಕ್ಯ ಸಾರಿದೆ. ಅವರೊಂದಿಗೆ ಸೇರಿ ಫ್ಲೈಟ್ ಅಲ್ಲಿ ತಿರುಗಾಡಿದೆ. ಪ್ರಿಯ ಸಹೋದರ ಸಹೋದರಿಯರೇ, ನಿಮ್ಮ ಎಲ್ಲಾ ಆದಾಯದಲ್ಲಿ ಪ್ರಥಮ ಫಲದಿಂದ, ನಿಮ್ಮ ಆಸ್ತಿಯಲ್ಲಿನ ಭಾಗದಿಂದ ಯೆಹೋವನಿಗೆ ಕೊಟ್ಟು ಯೆಹೋವನನ್ನು ಸನ್ಮಾನಿಸಿರಿ. ಆಗ, ಯಾವಾಗ? ಮುಚ್ಚಿಟ್ಟುಕೊಳ್ಳುವಾಗ ಅಂತ ಇದೆಯಾ? ಇಲ್ಲವೇ ದೇವರ ಮಾತನ್ನು ಕೇಳಿ ಕೊಡುವಾಗಲೂ? ನಿಮಗೊಂದು ವಿಷಯ ಗೊತ್ತಾ? ಈ ದಿನ ನಮ್ಮ ಕಲ್ವರಿ ಟೆಂಪಲ್ ಇತ್ತೀಚೆಗೆ, ಸಹೋದರ ಸಹೋದರಿಯರೇ ಕೇಳ್ರಿ, ಭಾರದಿಂದಲೂ ಹೇಳ್ತಿದ್ದೇನೆ, ಬಾಧೆಯಿಂದಲೂ ಹೇಳ್ತಿದ್ದೇನೆ. ಕಳೆದ ಭಾನುವಾರ ನಮ್ಮ ಕಲ್ವರಿ ಟೆಂಪಲ್ ಆರಾಧನೆಯಲ್ಲಿ 1,05,000 ಮಂದಿ ಅಟೆಂಡ್ ಆಗಿದ್ದಾರೆ. ಆದ್ರೆ ಎಷ್ಟು ಜನ ದಶಮ ಭಾಗ ಕೊಟ್ಟಿದ್ದಾರೆ ಗೊತ್ತಾ? 4,044 ಮಂದಿ. ಲಕ್ಷ ಮಂದಿಗಿಂತಲೂ ಅಧಿಕವಾಗಿರುವ ಸಭೆಯಲ್ಲಿ ಕನಿಷ್ಠ 4% ಜನರು ಕೂಡ ದಶಮ ಭಾಗ ಕೊಡದೇ ಇರೋದು ಎಷ್ಟು ನ್ಯಾಯ? ಒಮ್ಮೆ ಆಲೋಚಿಸಿ. ಈ ವಾಕ್ಯ ಕೇಳುವವರಲ್ಲಿ ಅನೇಕರಿಗಿರುವ ದೊಡ್ಡ ಸಮಸ್ಯೆ ಏನು ಗೊತ್ತಾ? ಆರ್ಥಿಕ ಸಮಸ್ಯೆ. ನಿಮ್ಮಲ್ಲಿ ಎಷ್ಟು ಜನರಿಗೆ ಆರ್ಥಿಕ ಸಮಸ್ಯೆ ಇದೆ ಎಂದು ಕೇಳುವುದಾದರೆ 70%ಕ್ಕೂ ಹೆಚ್ಚು ಜನ ಕೈ ತೋರಿಸ್ತೀರಿ. ಒಂದು ವಿಷಯ ನಿಮಗೆ ಗೊತ್ತಾ? ಯಾಕೆ ನಿಮ್ಗೆ ಆರ್ಥಿಕ ಸಮಸ್ಯೆ ಇದೆ ಎಂದು ತಿಳಿಯಪಡಿಸುವಂತೀರಾ, ಅರ್ಥ ಮಾಡಿಕೊಳ್ತೀರಿ ಎಂದು ಹೇಳ್ತಿದ್ದೇನೆ ಕೇಳಿ. ಒಬ್ಬ ರೈತನಿದ್ದ ಅಂದ್ಕೊಳ್ಳಿ. ಆ ರೈತನು ಏನ್ ಮಾಡ್ತಾನೆ ಗೊತ್ತಾ? ತಾನು ಬಚ್ಚಿಟ್ಟುಕೊಂಡಿರುವಂತಹ ಒಳ್ಳೆ ಗುಣಮಟ್ಟದ ಧಾನ್ಯ ತಕೊಂಡು ಹೋಗಿ ಏನ್ ಮಾಡ್ತಾನೆ ಹೇಳಿರಿ? ಏನ್ ಮಾಡ್ತಾನೆ? ತನ್ನ ಹೊಲಗಳಲ್ಲಿ ಬಿತ್ತುತ್ತಾನೆ. ಹೀಗೆ ಚೆಲ್ಲುತ್ತಿರುವಾಗ ನೆಲದ ಮೇಲೆ ಸುರಿಯುತ್ತಾ ಇದ್ದಾನ? ಬೀಜ ಬಿತ್ತುತ್ತಾ ಇರುವಾಗ, ಧಾನ್ಯ ಬಿತ್ತುತ್ತಾ ಇರುವಾಗ ನೆಲದ ಮೇಲೆ ಬೀಸಾಡ್ತಾ ಇಲ್ಲ ಪ್ರಿಯರೇ. ನಂಬಿಕೆ. ಅರ್ಧ ಚೀಲ ಧಾನ್ಯ ಬಿತ್ತಿದರೆ 40 ಚೀಲ ಬೆಳೆ ಬರುತ್ತೆ ಎಂಬ ನಂಬಿಕೆ. ಆ ನಂಬಿಕೆಯಿಂದಲೇ ತನ್ನ ಕೈಯಲ್ಲಿರುವುದನ್ನೆಲ್ಲ ಭೂಮಿಯ ಮೇಲೆ, ನೆಲದ ಮೇಲೆ ಚೆಲ್ಲುತ್ತಾನೆ, ಹೊಲದಲ್ಲಿ ಚೆಲ್ಲುತ್ತಾನೆ. ನಂಬಿಕೆ ಏನದು? ನಾನು ಭೂಮಿಯನ್ನು ನಂಬುತ್ತಿದ್ದೇನೆ, ಅದು ತಿರುಗಿ ನನಗೆ 40 ಚೀಲ ಧಾನ್ಯ ಕೊಡುತ್ತೆ ಎಂದು ಕೇಳ್ತಿದ್ದೇನೆ. ಈ ಭೂಮಿಗಿಂತಲೂ ದೊಡ್ಡವನಲ್ಲವೋ ಪ್ರಪಂಚವನ್ನೇ ಪರಿಪಾಲಿಸುವಂತಹ ನನ್ನ ದೇವರು? ಭೂಮಿಯನ್ನು ನಂಬಿ ನೀವು ಭೂಮಿಗೆ ಕೊಡ್ತೀರಲ್ಲವೇ ಅರ್ಧ ಚೀಲ ಧಾನ್ಯವನ್ನು? ಅದಕ್ಕೆ ದೇವರು ಹೇಳಿದ್ದಾರೆ, ನಿಮ್ಮ ಎಲ್ಲಾ ಆದಾಯದಲ್ಲಿಯೂ ಪ್ರಥಮ ಫಲ. ಆದಾಯ ಅಂದರೆ ನಿಮಗೆ ಬರುವಂತಹ ಆದಾಯ, ಅದರಲ್ಲಿ ಪ್ರಥಮ ಫಲ ಅಂದರೆ ದಶಮ ಭಾಗ ಕೊಟ್ಟು ನೋಡಿರಿ. ಏನ್ ಮಾಡ್ತಾರಂತೆ ದೇವರು? ನಿಮ್ಮ ಎಲ್ಲಾ ಆದಾಯದಲ್ಲಿ ಪ್ರಥಮ ಫಲವನ್ನು, ನಿಮ್ಮ ಆಸ್ತಿಯಲ್ಲಿನ ಭಾಗವನ್ನು ಕೊಟ್ಟು ಯೆಹೋವನಿಗೆ ಸನ್ಮಾನಿಸಿರಿ. ಆಗ ನಿಮ್ಮ ಕಣಜಗಳಲ್ಲಿ ಧಾನ್ಯವು ಸಮೃದ್ಧಿಯಾಗಿರುವವು, ನಿಮ್ಮ ತೊಟ್ಟಿಗಳಲ್ಲಿ ಹೊಸ ದ್ರಾಕ್ಷರಸವು ತುಂಬಿ ತುಳುಕುವುದು. ಆರ್ಥಿಕವಾಗಿ ಆಶೀರ್ವಾದ ಹೊಂದಬೇಕೆಂದು ಆಶಿಸುತ್ತಿದ್ದೀರಾ? ಹಾಗಾದರೆ ಬಿತ್ತುವುದನ್ನು ಕಲಿತುಕೊಳ್ಳಿರಿ. ಬೆಳೆ ಚೆನ್ನಾಗಿ ಬೆಳೆಯಬೇಕೆಂದು ಆಶಿಸುತ್ತಿದ್ದೀರಾ? ಹಾಗಾದರೆ ಬೆಲೆ ಬಾಳುವ ಒಳ್ಳೆ ಬೀಜ ಬಿತ್ತುವುದನ್ನು ಕಲಿತುಕೊಳ್ಳಿರಿ. ಈ ದಿನ ಈ ವಾಕ್ಯ ಕೇಳುವವರಲ್ಲಿ ಅನೇಕರು ಆರ್ಥಿಕ ಸಮಸ್ಯೆ ಹಾದು ಹೋಗುವುದಕ್ಕೆ ಪ್ರಧಾನ ಕಾರಣ ಗೊತ್ತಾ? ನೀವು ದೇವರ ವಾಕ್ಯಕ್ಕೆ ವಿಧೇಯರಾಗುತ್ತಿಲ್ಲ. ಫಲಿತವಾಗಿ ಈ ದಿನ ನಿಮ್ಮ ಜೀವಿತದಲ್ಲಿ ಆಶೀರ್ವಾದ ನೋಡ್ಲಿಕ್ಕಾಗ್ತಿಲ್ಲ. ಆ ಚಿಕ್ಕ ಹುಡುಗನ ಹಾಗೆ ಎಲ್ಲದಕ್ಕೆ ಕೊಡ್ತೀರಿ. ಕಿರಾಣ ಅಂಗಡಿಯವನಿಗೆ ಕೊಡ್ತೀರಿ, ರೆಂಟ್ಗಾಗಿ ಕೊಡ್ತೀರಿ, ಹಾಲಿನವನಿಗೆ ಕೊಡ್ತೀರಿ. ಎಲ್ಲರಿಗೆ ಕೊಟ್ಟ ನಂತರ ಕೈಯಲ್ಲಿ ಒಂದು ನಯ ಪೈಸಾ ಇಲ್ಲದಿರುವಾಗ ಏನ್ ಮಾಡನ್ನುತ್ತಿದ್ದೇವ್ರೆ? ಕೈಯಲ್ಲಿ ನಯ ಪೈಸಾ ಇಲ್ಲ. ಕೈಯಲ್ಲಿ ನಯ ಪೈಸಾ ಇಲ್ಲದಿರುವುದೇನು? 10,000 ರೂಪಾಯಿ ಕೊಟ್ಟಿದ್ದೇನಲ್ಲವೇ? 20,000 ಸಂಬಳ ಕೊಟ್ಟಿದ್ದೇನಲ್ಲವೇ? 30,000 ಸಂಬಳ ಕೊಟ್ಟಿದ್ದೇನಲ್ಲವೇ?
ಎಲ್ಲರಿಗೆ ಕೊಟ್ಟುಬಿಟ್ಟು ನನ್ನ ಬಳಿಗೆ ಬಂದು ಏನೂ ಇಲ್ಲ ಅಂತ ಹೇಳ್ತೀಯಲ್ಲವೇ? ಅದಕ್ಕೆ ನಮ್ಮ ಜೀವಿತದಲ್ಲಿ ಏನೂ ಇಲ್ಲದ ಹಾಗಾಗ್ತಿದೆ. ಪ್ರಿಯ ಸಹೋದರ ಸಹೋದರಿಯರೇ, 5 ರೊಟ್ಟಿ 2 ಮೀನು ಆ ಚಿಕ್ಕ ಹುಡುಗ ತಂದು ಯೇಸುವಿನ ಕೈಗೆ ಕೊಟ್ರೆ ಅವುಗಳನ್ನು ಯೇಸು ಏನ್ ಮಾಡಿದ್ರು? ಆಶೀರ್ವದಿಸಿದ್ರು. ಅನೇಕ ಸಾವಿರಾರು ಜನರಿಗೆ ಆಹಾರವಾಗಿ ಮಾರ್ಪಡಿಸಿದ್ರು. ನಿಮಗಿರುವವುಗಳನ್ನು ತಂದು ದೇವರಿಗೆ ಕೊಡಿರಿ, ದೇವರು ಆಶೀರ್ವದಿಸುತ್ತಾರೆ. ಅನೇಕ ಸಾವಿರಾರು ಜನರಿಗೆ ನಿಮ್ಮನ್ನು ಆಶೀರ್ವಾದವಾಗಿ ಮಾರ್ಪಡಿಸುತ್ತಾರೆ. ಈ ದಿನ ಒಂದು ತೀರ್ಮಾನ ತೆಗೆದುಕೊಳ್ಳಿರಿ. ದೇವರೇ, ನನ್ನ ಜೀವಿತದ ಮೇಲೆ ನಿಮಗೆ ಸಂಪೂರ್ಣವಾಗಿ ಅಧಿಕಾರ ಕೊಡ್ತೇನೆ. 2ನೇದು, ನಾನು ಮಾಡುತ್ತಿರುವ ಪ್ರತಿಯೊಂದು ಕೆಟ್ಟ ಕೆಲಸವನ್ನು ಬಿಟ್ಟು ಬಿಡುತ್ತೇನೆ. 3ನೇದು, ನಾನು ಸಂಪಾದಿಸುವ ಸಂಪಾದನೆಯ ಪ್ರಥಮ ಫಲ ಅಂದರೆ ದಶಮ ಭಾಗವನ್ನು ನಂಬಿಗಸ್ತಿಕೆಯಿಂದ ತಂದು ಕೊಡುತ್ತೇನೆಂದು. ಆಗ ಏನ್ ಜರುಗುತ್ತೆ? ಯಾವಾಗ ನೀವು ದೇವರ ಅಧಿಕಾರಕ್ಕೆ ಒಪ್ಪಿಸಿಕೊಡ್ತೀರೋ ದೇವರು ನಿಮ್ಮ ಮಾರ್ಗ ಸರಾಗ ಮಾಡ್ತಾರೆ. ಯಾವಾಗ ನೀವು ನಿಮ್ಮ ಕೆಟ್ಟತನವನ್ನು ಬಿಟ್ಟು ಬಿಡ್ತೀರೋ ದೇವರು ನಿಮಗೆ ಆರೋಗ್ಯ ಕೊಡ್ತಾರೆ. ಯಾವಾಗ ನಿಮ್ಮ ದಶಮ ಭಾಗ ತಂದು ದೇವರಿಗೆ ಕೊಡ್ತೀರೋ ದೇವರು ಆರ್ಥಿಕ ಆಶೀರ್ವಾದ ಕೊಡ್ತಾರೆ. ಆತ್ಮಿಕ ಆಶೀರ್ವಾದವನ್ನು, ಆರೋಗ್ಯದ ಆಶೀರ್ವಾದವನ್ನು, ಆರ್ಥಿಕ ಆಶೀರ್ವಾದವನ್ನು ಹೇಗೆ ಹೊಂದಿಕೊಳ್ಳಬೇಕೆಂದು ನಿಮ್ಮೊಂದಿಗೆ ಹಂಚಿಕೊಂಡಿದ್ದೇನೆ. ಈ ದಿನ ನಮ್ಮ ಮಧ್ಯೆ ಯಾರಾದ್ರೂ ಇದ್ದೀರಾ? ದೇವರು ನನ್ನೊಂದಿಗೆ ಮಾತಾಡಿದ್ದಾರೆ. ಬ್ರದರ್, ಯಾವ ರೀತಿ ನೀವು ನಿಮ್ಮ ಜೀವಿತ ಸಂಪೂರ್ಣವಾಗಿ ದೇವರಿಗೆ ಅರ್ಪಿಸಿಕೊಡೋದ್ರಿಂದ ಇಷ್ಟು ಆಶೀರ್ವಾದಕರವಾಗಿ ನಿಮ್ಮ ಜೀವಿತ ದೇವರು ಹೇಗೆ ಮಾರ್ಪಡಿಸಿದಾರೋ, ನಾನು ಕೂಡ ನನ್ನ ಜೀವಿತವನ್ನು ಹಾಗೆಯೇ ಸಂಪೂರ್ಣವಾಗಿ ದೇವರಿಗೆ ಅರ್ಪಿಸಿಕೊಡಲು ಬಯಸ್ತಿದ್ದೇನೆ. ಎಲ್ಲಾ ಪಾಪ ಬಿಟ್ಬಿಟ್ಟಿದ್ದೇನೆ, ಆದಾಗ್ಯೂ ಇನ್ನೂ ಯಾವುದೋ ಒಂದು ಪಾಪ ಅಂಟಿಕೊಂಡಿದೆ. ಆಗಸ್ಟಿನ್ ಪ್ರಾರ್ಥಿಸಿದಂತೆ, ಕರ್ತನೇ ನನಗೆ ಪ್ರತಿಯೊಂದು ಪಾಪದಿಂದ ಬಿಡಿಸು ಎಂದು ಮನಪೂರ್ವಕವಾಗಿ ಪ್ರಾರ್ಥಿಸ್ತೇನೆ. ಹಾಗೆಯೇ ನಾನು ಸಂಪಾದಿಸುವ ಸಂಪಾದನೆಯಲ್ಲಿ ಪ್ರಥಮ ಫಲವನ್ನು ಅಂದರೆ ದಶಮ ಭಾಗವನ್ನು ಇನ್ಮೇಲೆ ನಂಬಿಗಸ್ತನಾಗಿ ತಂದು ದೇವರ ಸೇವೆಯ ಅಭಿವೃದ್ಧಿಗೋಸ್ಕರ ಬೀಜವನ್ನು ಬಿತ್ತುತ್ತೇನೆ. ದೇವರು ಹೇಳ್ತಾರೆ, ಆಗ ನಿಮ್ಮ ಕಣಜಗಳಲ್ಲಿ ಧಾನ್ಯವು ಸಮೃದ್ಧಿಯಾಗಿರುತ್ತೆ, ನಿಮ್ಮ ತೊಟ್ಟಿಗಳು ತುಂಬಿ ತುಳುಕುತ್ತವೆ ಅನ್ನುತ್ತಾರೆ. ಈ ತೀರ್ಮಾನ ತೆಗೆದುಕೊಳ್ತೇನೆ ಅನ್ನುವರು ನನ್ನೊಂದಿಗೆ ಸೇರಿ ಪ್ರಾರ್ಥಿಸುವೀರಾ? ಪರಿಶುದ್ಧನಾದ ತಂದೆಯೇ, ಬಹುಶ್ರೇಷ್ಠವಾದ ಸಂದೇಶದ ಮೂಲಕ ನಮ್ಮೊಂದಿಗೆ ಮಾತಾಡಿದಕ್ಕೆ ವಂದನೆಗಳು. ಆತ್ಮಿಕತೆ ಬೇಕು, ಆರೋಗ್ಯ ಬೇಕು, ಆರ್ಥಿಕವಾಗಿ ಬಲ ಹೊಂದಬೇಕು ಎಂದು ಆಶಿಸ್ತಿದ್ದೇವೆ. ಅದರ ಸೂತ್ರ ಏನೆಂದು ತಿಳಿಯಪಡಿಸಿದ್ದೀರಿ. ಆತ್ಮೀಕವಾಗಿ ಆಶೀರ್ವದಿಸಲ್ಪಡಬೇಕಾದ್ರೆ ನಾವು ಸಂಪೂರ್ಣವಾಗಿ ನಿಮ್ಗೆ ವಿಧೇಯರಾಗಬೇಕು. ಆರೋಗ್ಯದಿಂದ ಆಶೀರ್ವದಿಸಲ್ಪಡಬೇಕಾದ್ರೆ ಪಾಪವನ್ನು ಬಿಟ್ಟು ಬಿಡಬೇಕು. ಆರ್ಥಿಕವಾಗಿ ಆಶೀರ್ವದಿಸಲ್ಪಡಬೇಕಾದರೆ ದೇವರೇ ಪ್ರಥಮ ಫಲವನ್ನು, ದಶಮ ಭಾಗವನ್ನು, ನಮ್ಮ ಆಸ್ತಿಯಲ್ಲಿನ ಭಾಗವನ್ನು ನಿಮಗೆ ಕೊಡಬೇಕು. ಈ ದಿನ ಯಾರ್ಯಾರು ತಮ್ಮ ಹಸ್ತ ತೋರಿಸಿ, ದೇವರೇ ನಮ್ಮ ಜೀವಿತ ನಿಮ್ಗೆ ಅರ್ಪಿಸ್ತಿದ್ದೇವೆ, ಪ್ರತಿ ಪಾಪ ಬಿಟ್ಟು ಬಿಡ್ತಿದ್ದೇವೆ, ನಮ್ಮ ಜೀವಿತದಲ್ಲಿ ಅತ್ಯಧಿಕವಾದ ಆಶೀರ್ವಾದ ಕಣ್ಣಾರೆ ಕಾಣುವುದಕ್ಕಾಗಿ ಎಂದು ತೀರ್ಮಾನ ತೆಗೆದುಕೊಳ್ತಿದ್ದೇವೆ, ದೇವರೇ ದಶಮ ಭಾಗ ಕೊಡ್ತೇವೆ ಎಂಬುದಾಗಿ ಇಲ್ಲಿವರೆಗೂ ನಿರ್ಲಕ್ಷ್ಯ ಮಾಡಿದ್ದೇವೆ, ನಮ್ಮನ್ನು ಕ್ಷಮಿಸಿರಿ. ನಮ್ಮ ನಿರ್ಲಕ್ಷ್ಯತನದಿಂದಲೇ ಬೀಜ ಬಿತ್ತದಿದ್ದರೆ ಬೆಳೆ ಹೇಗೆ ಬೆಳೆಯುತ್ತೆ? ನೀವು ಆಶಿಸಿದಂತೆ, ನೀವು ಹೇಳಿದಂತೆ, ನಿಮ್ಮ ಮಾತಿಗೆ ವಿಧೇಯರಾಗಲಾರದಂತೆ ನಿಮ್ಮ ಸನ್ನಿಧಿಗೆ ದೇವರೇ ನಾವು ಬರಿಗೈಯಿಂದ ಬರುವುದಾದ್ರೆ ಹೇಗೆ ಆಶೀರ್ವದಿಸಲ್ಪಡ್ತೇವೆ? ಬಿತ್ತಲ್ಪಟ್ಟ ಈ ವಾಕ್ಯದಲ್ಲಿ ನಂಬಿಕೆ ಇಡ್ತಿದ್ದೇವೆ, ವಿಧೇಯತೆಯನ್ನು ತೋರಿಸ್ತೇವೆ, ವಿಜಯವನ್ನು ಹೊಂದಿಕೊಳ್ತೇವೆ. ನಮ್ಮನ್ನು ಆಶೀರ್ವದಿಸಿರಿ ದೇವರೇ ಎಂದು ಪ್ರಾರ್ಥಿಸುವ ಪ್ರತಿಯೊಬ್ಬರನ್ನು ಕನಿಕರಿಸಿರಿ ಎಂದು ಯೇಸುವಿನ ನಾಮದಲ್ಲಿ ಬೇಡಿ ಹೊಂದಿದ್ದೇವೆ ತಂದೆಯೇ, ಆಮೆನ್.